ಅಶ್ವತ್ಥಾಮನ ಮಾತು ಕೇಳಿದಾಗ ನಮಗೆ ಸರಿ ಅನಿಸುತ್ತೆ. ವ್ಯಾಸರು ಅಷ್ಟೊಂದು ಚೆನ್ನಾಗಿ ಬರೆದಿರ್ತಾರೆ. ಆಮೇಲೆ ಅಶ್ವತ್ಥಾಮನಿಗೆ ಪ್ರತಿಕ್ರಿಯೆಯಾಗಿ ಬರುವಂಥ ಮಾತುಗಳನ್ನ ಕೇಳಿದರೆ ಅವರು ಕೂಡ ಸರಿ ಅನಿಸುತ್ತೆ. ಸೊ ಅಷ್ಟು ಫೈನಲಿ ಕನ್ವಿನ್ಸಿಂಗ್ ಯಾರು ಅಂದರೆ ವ್ಯಾಸರು. ಅದು ಖುಷಿ ಇದ್ದಾಗಲೂ ನಿದ್ದೆ ಬರೋಲ್ಲ, ಅದು ನೋವಿದ್ದಾಗಲೂ ನಿದ್ದೆ ಬರೋಲ್ಲ, ಸಿಟ್ಟಿದ್ದಾಗಲೂ ನಿದ್ದೆ ಬರೋಲ್ಲ ನಮಗೆ. ಅಂದರೆ ತುಂಬ ಇದ್ದಾಗ, ಇದು ತುಂಬ ಸಂತೋಷ ದಿವಸ ಇರುತ್ತಲ್ಲ, ಅವತ್ತು ಎಷ್ಟೊತ್ತಾದರೂ ನಿದ್ದೆ ಬರೋಲ್ಲ. ತಂದೆಯನ್ನು ಕಣ್ಣೆದುರು ಕೊಂದಿರೋದು ಅಂತ ಇದೆಯಲ್ಲ, ಇದಕ್ಕಿಂತ ಇನ್ನೊಂದು ದುಃಖ ಇದೆಯಾ ಪ್ರಪಂಚದಲ್ಲಿ ಅಂತ ಕೇಳ್ತಾನೆ. ನಿದ್ದೆ ಎಲ್ಲಿಂದ ಮಾಡಲಿ ಅಂತ. ಕೊಂದಿದ್ಯಾರು? ದುಷ್ಟರು. ಮನುಷ್ಯ ಸರಿಯಾದದ್ದನ್ನೆಲ್ಲ ಮಾಡಬೇಕು ಅಂತೇನಿಲ್ಲ, ಮಾಡ್ತಾ ಹೋಗೋದು ಇಲ್ಲ. ನನಗೆ ಲಾಭ ಆಗಬೇಕು, ನನಗೇನೋ ಪ್ರಯೋಜನ ಆಗಬೇಕಾದ್ರಿಲ್ಲ, ಅದು ಸರಿಯಾಗಿಯೂ ಇರಬೇಕು. ರಥ ಏರಿ ಹೋಗೋಣ, 3 ಜನ ಸೇರಿ ಯುದ್ಧ ಮಾಡೋಣ. ನಾವಿಬ್ಬರು ನಿನ್ನ ಜೊತೆಗಿದ್ದಾಗ ನಾಳೆ ಖಂಡಿತ ನಿನಗೆ ಅವರನ್ನು ಸಂಹಾರ ಮಾಡೋಕ್ಕಾಗತ್ತೆ. ಹಾಗಾಗಿ ಪಾಂಚಾಲಾನ್ ಸಪದಾನುಗಾನ್, ಪಾಂಚಾಲರು ಮತ್ತು ಅವರ ಎಲ್ಲ ಹಿಂಬಾಲಕರನ್ನು ನಾಳೆ ಕೊಲ್ಲಬಹುದಂತೆ. ಇವ್ರ ಮಾತನಲ್ಲೂ ಮತ್ತು ಪಾಂಡವರಿಲ್ಲ. ನಾವು 3 ಜನ ಒಟ್ಟಾಗಿ ಹೋದರೆ ಪಾಂಚಾಲರೇನು, ದೇವತೆಗಳು ಬಂದರೂ ನಮ್ಮನ್ನು ತಡೆಯೋಕ್ಕಾಗಲ್ಲ. ಹೋಗಿ ಯುದ್ಧ ಮಾಡೋಣ. ಯುದ್ಧ ಮಾಡಿ ಗೆದ್ದರೆ ನಮ್ಮ 3 ಜನಕ್ಕೂ ಕೃತಕೃತ್ಯತೆ ಇಲ್ವಾ, ವೀರ ಸ್ವರ್ಗ ಅಂತೂ ಸಿಗುತ್ತೆ ನಮಗೆ. ಯಾರಿಗೆ ನನ್ನನ್ನು ತಡೆಯೋದಕ್ಕಾಗೋದಿಲ್ಲ. ಹೀಗೆ ಮಾಡಬೇಕು, ಇವತ್ತು ರಾತ್ರಿಯೇ ಹೋಗಿ ಅಂತ ನಾನು ನಿಶ್ಚಯಿಸಿದ್ದೇನೆ ಮತ್ತು ನನ್ನ ಪ್ರಕಾರ ಇದೇ ಸರಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳಲ್ಲಿ ನಾವಿದ್ದೀವಿ ಈಗ ಯುದ್ಧೋತ್ತರ ಪರ್ವದಲ್ಲಿ. ಈ ವಿಷಯವನ್ನು ನಮಗೆ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸ್ನೇಹಿತರೆ, ನಿಮ್ಮಲ್ಲಿ ಸುಮಾರು ಜನರಿಗೆ ನಿಮ್ಮ ಬ್ರ್ಯಾಂಡನ್ನು ಬಿಲ್ಡ್ ಮಾಡಬೇಕು, ಅಥವಾ ನಿಮ್ಮ ವೆಬ್ಸೈಟ್ ಬಿಲ್ಡ್ ಮಾಡಬೇಕು, ನಿಮ್ಮ ಆ್ಯಪನ್ನು ಬಿಲ್ಡ್ ಮಾಡಬೇಕು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ, ಅದನ್ನು ಹುಡುಕ್ತಾ ಇದ್ದರೆ ದಯವಿಟ್ಟು ಕ್ಯೂ ಪ್ರಚಾರ ತಂಡವನ್ನು ಸಂಪರ್ಕಿಸಿ. ಗೌರಿ ಶಕ್ಕಿ ಸ್ಟುಡಿಯೋದ ಇನ್ನೊಂದು ಪುಟ್ಟ ಸಾಹಸ, ಅದರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದರ ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ, ಆಸಕ್ತರು ಗಮನಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿಗೆ ವಾಪಸ್ ನಮ್ಮ ಮಹಾಭಾರತಕ್ಕೆ ಬರೋದಾದರೆ, ಕಳೆದ ಸಂಚಿಕೆಯಲ್ಲಿ ಅಶ್ವತ್ಥಾಮನ ಮಾತನ್ನು ಕೇಳಿದ್ವಿ. ಅಶ್ವತ್ಥಾಮನ ಮಾತು ಕೇಳಿದಾಗ ನಮಗೆ ಸರಿ ಅನಿಸುತ್ತೆ. ವ್ಯಾಸರು ಅಷ್ಟೊಂದು ಚೆನ್ನಾಗಿ ಬರೆದಿರ್ತಾರೆ. ಆಮೇಲೆ ಅಶ್ವತ್ಥಾಮನಿಗೆ ಪ್ರತಿಕ್ರಿಯೆಯಾಗಿ ಬರುವಂಥ ಮಾತುಗಳನ್ನ ಕೇಳಿದರೆ ಅವರು ಕೂಡ ಸರಿ ಅನಿಸುತ್ತೆ. ಸೊ ಅಷ್ಟು ಫೈನಲಿ ಕನ್ವಿನ್ಸಿಂಗ್ ಯಾರು ಅಂದರೆ ವ್ಯಾಸರು. ಹೌದು ಅಲ್ವಾ? ಹೌದು. ಅವ್ರಿಗೆ ಎಲ್ಲ ಥರದ ಮನಸ್ಥಿತಿಗಳು, ಎಲ್ಲ ಥರದ ವ್ಯಕ್ತಿಗಳು ಗೊತ್ತು. ಕರೆಕ್ಟ್. ಎಲ್ಲ ತರಹದ ಮನಸ್ಥಿತಿಗಳು ಗೊತ್ತವರು. ಮತ್ತು ಆಯಾ ಮನಸ್ಥಿತಿಗಳು ಅವನ ದೃಷ್ಟಿಯಿಂದ, ಅಶ್ವತ್ಥಾಮನದೇ ಮಾತಿದೆಯಲ್ಲ, ಅವನ ದೃಷ್ಟಿಯಿಂದ ಅದು ಸರಿ ಅಂತಂದಾಗ ಅದನ್ನು ನಿರೂಪಿಸುವಾಗ ಅದು ಸರಿ ಅನ್ನೋ ತರಹನೇ ನಿರೂಪಿಸಬೇಕೇ ಹೊರತು ಅವನ ನಿಲುವು ಸರಿ ಇಲ್ಲ ಅಂತ ವ್ಯಾಸರಿಗೆ ಅನಿಸಿದೆ ಅಂತ ಅಂದ್ಕೊಳ್ಳೋಣ. ಹಾಗಂತ ಅವನ ಮಾತಿನಲ್ಲಿ ಅದನ್ನು ಅವರು ಲೋಪ ಮಾಡೋದಿಲ್ಲ ಕೂಡ, ಮಾಡೋಲ್ಲ ಅವರು. ಹಾಗಾಗೇನೆ ಇಡೀ ಮಹಾಭಾರತ ಇವತ್ತಿಗೂ ಅಷ್ಟು ಚರ್ಚಾರ್ಹವಾಗಿ ಉಳ್ಕೊಂಡಿದ್ದು ಯಾಕೆ ಅಂದರೆ, ಅವರೇ ನಿರ್ಣಯ ಕೊಡ್ತಾ ಹೋಗ್ಬಿಟ್ಟಿದ್ರೆ ಇದು ಸರಿ, ಇದು ತಪ್ಪು, ಇದು ಸರಿ, ಇದು ತಪ್ಪು ಅಂತ ಮಾಡುವಾಗ ಅವನ ವಾದ ಸರಣಿಯಲ್ಲಿ ಒಂದು ಸ್ವಲ್ಪ ಅದಕ್ಕೆ ದುರ್ಬಲಗೊಳಿಸ್ಬಿಟ್ಟಿದ್ರೆ ಅವನ ವಾದ ಸರಣಿಯನ್ನು, ನಮಗೆ ಇಷ್ಟು ಗಟ್ಟಿಯಾಗಿ ಅದು ಸಿಗ್ತಾ ಇರಲಿಲ್ಲ. ಅವರು ಅದನ್ನು ದುರ್ಬಲಗೊಳಿಸೋದೇ ಇಲ್ಲ, ಅಷ್ಟೇ ಸ್ಟ್ರಾಂಗಾಗಿ ಆ ಮಾತುಗಳು ಬರ್ತವೆ. ಅಂದರೆ ನಾವು ಹೀರೋ ಮತ್ತು ವಿಲನ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಸೊ ಹೀರೋಗಳಿಗೆ ಒಳ್ಳೆ ಡೈಲಾಗ್ ಕೊಟ್ಟು ವಿಲನ್ಗೆ ಅಷ್ಟೊಂದು ಒಳ್ಳೆ ಡೈಲಾಗ್ ಕೊಡಲ್ಲ. ಬಟ್ ಇವ್ರು ಹಂಗಲ್ಲ. ಇವರು ವಿಲನ್ ಅಂತ ನಾವೇನು ಅಂದ್ಕೊಂಡಿದ್ದೀವಿ ಅದು ಅಂದ್ಕೊಳ್ಬಹುದು. ಅವ್ರಿಗೂ ಅಷ್ಟೇ ಒಳ್ಳೆ ವಿಷಯಗಳನ್ನ, ಒಳ್ಳೆ ಮಾತುಗಳನ್ನ ಮತ್ತು ಒಳ್ಳೆ ನಿಲುವುಗಳು ತೆಗೋಬೇಕಾದ್ರೆ ಅದ್ರ ಹಿಂದಿರುವಂಥ ಒಂದು ಕಾರಣಗಳನ್ನು ಅದನ್ನು ಕೊಡ್ತಾರೆ. ಹೌದು, ಆ ನಿಲುವುಗಳಿಗೆ ಬೇಕಾದ ಕಾರಣಗಳನ್ನು ಕೊಡ್ತಾರೆ. ಅಲ್ಲೇ ನಮಗೆ ಸಮಸ್ಯೆ ಬರೋದು. ವಾಸ್ತವವಾಗಿ ಇಷ್ಟು ಚರ್ಚೆ ಆಗಲಿ ಅಂತಲೇ ಅವ್ರಿಗೆ ಇದೆ ಅನ್ನೋದೇ ಅರ್ಥ. ಅದು ಅಷ್ಟು ಚರ್ಚೆಗಳು ನಮ್ಮೊಳಗಾಗಲಿ ಅಂತ, ಇಬ್ಬರ ನಡುವೆ ಆಗಲಿ ಅಂತಲ್ಲ, ಇಷ್ಟೂ ತರಹದ ಯೋಚನೆಗಳು ನಮ್ಮೊಳಗೆ ಬಂದು ಹೋಗಲಿ ಅಂತ. ಈಗ ಕೃಪರು ಅಶ್ವತ್ಥಾಮನಿಗೆ ಉತ್ತರ ಕೊಡಬೇಕು. ದಿಷ್ಟ್ಯಾತೆ ಪ್ರತಿಕರ್ತವ್ಯೇ ಮತಿರ್ಜಾತೆ ಯಮಚ್ಯುತ. ಮೊದಲ ಮಾತು ಕೃಪರಿದ್ದದು. ದುರದೃಷ್ಟ ಇದು ಅಂತ. ಈ ದುರದೃಷ್ಟ, ಅದೃಷ್ಟ ಅಂತ 2 ಶಬ್ದವನ್ನು ನಾವಿಲ್ಲಿ ಬಳಸ್ತೀವಿ, ನಾವು ಈಗ ಬಳಸ್ತೀವಿ. ಒಳ್ಳೆಯದು ಅಂತಂದಾಗ ಅದೃಷ್ಟ ಅಂತ ಬಳಸ್ತೀವಿ, ಕೆಟ್ಟದ್ದು ಅಂತಂದಾಗ ದುರದೃಷ್ಟ ಅಂತ ಬಳಸ್ತೀವಿ. ಅದನ್ನು ಸಾಧಾರಣವಾಗಿ ಹಿಂದೆ ಅದೆರಡನ್ನೂ ಬಳಸ್ತಾ ಇರಲಿಲ್ಲ, ಒಂದೇ ಬಳಸ್ತಾ ಇದ್ರು, ದಿಷ್ಟ್ಯ ಅಂತ. ಅಂದರೆ ಅದೃಷ್ಟ, ದುರದೃಷ್ಟ ಅನ್ನೋದು ಎರಡರಲ್ಲೂ ಏನು ಅಂದರೆ, ಅದೃಷ್ಟ ಅಂತ ಅಂದರೆ ಇದಕ್ಕೆ ಕಾರಣ ಇದೆಯಲ್ಲ, ಈಗ ಒಂದು ಘಟನೆ ನಡೆಯುತ್ತೆ ಅಥವಾ ನಡಿಲಿಕ್ಕಿದೆಯಲ್ಲ,
ಇದರ ಕಾರಣ ಅನ್ನೋದು ಕೈಗೆ ಸಿಗ್ತಾ ಇಲ್ಲ. ಹೀಗೆ ಯಾಕೆ ಆಗ್ತಾ ಇದೆ, ಹೀಗೆ ಯಾಕೆ ಆಯಿತು ಅನ್ನೋದನ್ನು ಒಂದು ಲಾಜಿಕ್ಕಿನ ಮೂಲಕ ನಿರ್ಣಯ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದಾಗ ಗೊತ್ತಿಲ್ಲ ಅನ್ನೋದನ್ನು ಅದೃಷ್ಟ ಅಂತ ಹೇಳಿರೋದಲ್ಲಿ ಅದನ್ನೇ ನಾವು ಪೂರ್ವಕರ್ಮದಿಂದಾಗಿ ಆಗಿದ್ದು ಅಂತ ಹೇಳ್ತೀವಿ. ಇಲ್ಲಿ ಅವರು ಹೇಳ್ತಾರೆ ಇಲ್ಲಿ ಏನು ಅಂದರೆ ಇದು ದುರದೃಷ್ಟ ಅಂದರೆ ಏನು ಅಂತ ಕೇಳಿದರೆ ಅದು ಅದೃಷ್ಟನೇ. ಅಂದರೆ ನೀನು ಈ ನಿಲುವಿಗೆ ಬರ್ತಾ ಇದೆಯಲ್ಲ ಇದಕ್ಕೊಂದು ಕಾರಣ ಸಿಗ್ತಾ ಇಲ್ಲ ಅಂತ. ಆದರೆ ನೀನು ಈ ನಿರ್ಣಯಕ್ಕೆ ಬರ್ತಾ ಇದೆಯಲ್ಲ ಅನ್ನೋದ್ರಲ್ಲಿ ಒತ್ತಿದೆ. ತಂದೆಯನ್ನು ಕೊಂದರೂ ಅದಕ್ಕೆ ನಾನು ಪ್ರತಿಕ್ರಿಯೆಯನ್ನು ಮಾಡ್ತೀನಿ, ಪ್ರತೀಕಾರ ತೀರಿಸ್ಕೊಳ್ತೀನಿ ಅಂತ ಹೊರಡೋದು, ಅದಕ್ಕೆ ಹೀಗೆ ಅರ್ಧರಾತ್ರಿಯಲ್ಲಿ ಹೋಗಿ ಕೊಲ್ತೀನಿ ಅಂತ ಹೊರಡೋದು ಅನ್ನೋದಿದೆಯಲ್ಲ, ಈ ವಿಷಯಕ್ಕೆ ನೀನು ಮುಂದಾಗ್ತಿ ಅನ್ನೋದಿದೆಯಲ್ಲ, ಅದು ದುರದೃಷ್ಟ. ಇದಕ್ಕೆ ನನಗೆ ಕಾರಣ ಸಿಗ್ತಾ ಇಲ್ಲ ಅಂತ. ಇದನ್ನು ಇನ್ನೊಬ್ಬ ಯೋಚನೆ ಮಾಡ್ಬೋದು, ಒಬ್ಬ ಸಾಮಾನ್ಯನೊಬ್ಬ ಯೋಚನೆ ಮಾಡ್ಬೋದು ಹಾಗೆ. ಆದರೆ ನಿನ್ನಂಥ ವಿವೇಕಿಯಾದವನು ಮೊದಲನೇದಾಗಿ 18 ದಿನದ ಯುದ್ಧ ಮುಗೀತು, ಇನ್ನು ಪ್ರತೀಕಾರ ಅಂತ ಹೋಗಬಾರದು ಅನ್ನೋದು ಕೃಪರ ನಿಲುವು. ಯುದ್ಧ ಮುಗಿದಿದೆಯಾ, ಅಲ್ಲಿಗೆ ಮುಗೀತು. ಯುದ್ಧ ಮುಗಿದಿದೆಯಾ ಇಲ್ವಾ ಅಂತ ಯಾರು ಹೇಳಬೇಕು? ದುರ್ಯೋಧನ ಬೇರೆ ಮಾತಾಡಿದ್ದಾನೆ. ದುರ್ಯೋಧನ ಯುದ್ಧ ಮುಗಿದಿಲ್ಲ ಅನ್ನೋ ಥರದಲ್ಲೇ ಮಾತಾಡಿದ್ದಾನೆ. ಆದರೆ ಕೃಪರ ಹೇಳ್ತಾರೆ ದುರ್ಯೋಧನ ಅಲ್ಲ ನಿಶ್ಚಯಿಸಬೇಕಾದವನು. ಮುಂದುವರಿಸಬೇಕಾ ಯುದ್ಧವನ್ನು ಬೇಡವಾ ಅನ್ನೋದನ್ನು ಯಾರು ನಿರ್ಣಯಿಸಬೇಕು ಅಂದರೆ ಧೃತರಾಷ್ಟ್ರ, ವಿದುರ, ಗಾಂಧಾರಿ ನಿರ್ಣಯಿಸಬೇಕೀಗ. ಹಾಗಾಗಿ ನಾವೀಗೇನು ಮಾಡೋ ಹಾಗಿಲ್ಲ ಯುದ್ಧಕ್ಕೆ ಸಂಬಂಧಪಟ್ಟಂತೆ. ಅವ್ರು ಹೇಳಿದರೆ ಮತ್ತೆ ಮುಂದುವರಿಸೋಣ, ಇಲ್ಲ ಅಂದರೆ ಇಲ್ಲ. ಇದು ವಿವೇಕ. ಆದರೆ ನೀನು ಹಾಗಿಲ್ಲ, ನಾನೇ ಮುನ್ನುಗ್ಗಿ ನಾನು ಪ್ರತೀಕಾರ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇಂತಹ ಒಂದು ಯೋಚನೆ ನಿನಗೆ ಹುಟ್ಟಿದೆಯಲ್ಲ, ಇದಕ್ಕೆ ದುರದೃಷ್ಟ ಅಂತಲೇ ಹೇಳಬೇಕು. ಇದಕ್ಕೆ ಕಾರಣ ನನಗೆ ಸಿಗ್ತಾ ಇಲ್ಲ. ಅದನ್ನು ಹೇಳ್ತಾ ಮತಿರ್ಜಾತೆಯ ಮಚ್ಯುತ ಅಂತ ಸಂಬೋಧಿಸ್ತಾರೆ, ಅಚ್ಯುತ ಅಂತ ಸಂಬೋಧಿಸ್ತಾರೆ. ಅಚ್ಯುತ ಅಂದರೆ ಕೃಷ್ಣ ಅಥವಾ ವಿಷ್ಣು ಅಂತ ನಾವು ಸಹಜವಾಗಿ ಅಂದ್ಕೊಂಡಿರೋದು. ಈ ದೇವರ ಹೆಸರುಗಳೆಲ್ಲ ಇರುತ್ತಲ್ಲ, ಅದು ಸಾಕಷ್ಟು ಹೆಸರುಗಳು, ಹೆಚ್ಚು ಹೆಸರುಗಳು, ಅದು ಗುಣಬೋಧಕವಾದ ವಿಷಯಗಳು, ಹೆಸರುಗಳು. ಅಂದರೆ ಅವನಲ್ಲಿರುವ ಯಾವುದೋ ಒಂದು ಗುಣವನ್ನು ಹೇಳ್ತಾ ಇದೆ ಅಷ್ಟೇ. ಅದು ಯಾರ ಹೆಸರು ಅಂತ ತುಂಬ ಸಲ ಶಿವನ ಹೆಸರ, ವಿಷ್ಣುವಿನ ಹೆಸರ ಅಂದರೆ ಅದು ಎಲ್ಲರ ಹೆಸರು ಆಗಿಬಿಡತ್ತೆ. ಅದು ಚ್ಯುತಿ ಇಲ್ಲದವನು ಅಂತ. ಚ್ಯುತಿ ಇಲ್ಲ ಅಂದರೆ ಏನು? ಜಾರೋದಿಲ್ಲ ಅವನು ಅಂತ, ಒಂದೇ ಸಮವಾಗಿರ್ತಾನೆ ಅಂತ, ಏರಿಳಿತಗಳಿಲ್ಲ ಅಂತ. ಈಗ ಅಶ್ವತ್ಥಾಮ ಹೇಳಿದ ಏರಿಳಿತಗಳಿದೆಯಲ್ಲ, ಅದಿಲ್ಲದವನು ಅಚ್ಯುತ. ಸೊ ಈ ಸಂದರ್ಭಕ್ಕೆ ಅದು ಸೂಟ್ ಆಗುತ್ತೆ. ಈ ಸಂದರ್ಭಕ್ಕೆ ಅಂದರೆ ಈ ಸಂದರ್ಭಕ್ಕೆ ಸೂಟ್ ಆಗುತ್ತೆ. ನೀನು ಹೀಗೆ ಯೋಚಿಸುವವನಲ್ಲ ಅಂತ. ಅಂದರೆ ಎಂಥದೇ ಹೊತ್ತಿನಲ್ಲೂ, ಈಗ ಅವನೊಂದು ವಾದ ಮಂಡಿಸಿದ್ನಲ್ಲ, ಅವನ ಬದುಕಿನ ಸನ್ನಿವೇಶಗಳು ಅವನ ಯೋಚಿಸುವ ವಿಧಾನವನ್ನು ಬದಲಿಸುತ್ತೆ ಅಂತ ಹೇಳಿದ್ನಲ್ಲ, ಕೃಪರು ಪರ್ಯಾಯವಾಗಿ ಹೇಳ್ತಿದ್ದಾರೆ ಹಾಗಲ್ಲ. ಅದು ಎಂಥದೇ ಸಂದರ್ಭ ಬಂದರೂ ಅವನು ವಿವೇಕಿಯಾಗಿಯೇ ಇರಬೇಕು. ಅದು ಸಂಕಷ್ಟ ಬರುತ್ತೋ ಸಂಪತ್ತು ಬರುತ್ತೋ, ವಯಸ್ಸು ಚಿಕ್ಕದೋ ವಯಸ್ಸು ಹಿರಿದಾದದ್ದೋ, ಆದರೆ ಅವನ ವಿವೇಕದಿಂದ ಭ್ರಷ್ಟನಾಗುವಂತಿಲ್ಲ, ಜಾರುವಂತಿಲ್ಲ. ನೀನು ಹಾಗೆ ಇದ್ದವನು, ಅದಕ್ಕೆ ಅಚ್ಯುತ ನೀನು. ಆ ಸಂಬೋಧನೆ ಮಾಡ್ತಾರೆ. ನೀನು ಹೀಗೆ ಯೋಚನೆ ಮಾಡಲ್ವಲ್ಲ, ಇವತ್ತು ಯಾಕೆ ಪ್ರತಿಕರ್ತವ್ಯ ಅಂತ ಪ್ರತೀಕಾರಕ್ಕೆ ಹೊರಟಿದೆಯಲ್ಲ, ಈಗೇನೂ ಮಾಡೋಕ್ಕಾಗಲ್ಲ. ನತ್ವಾ ವಾರಯಿತು ಶಕ್ಯೋ ವಜ್ರಪಾಣಿರಪಿ ಸ್ವಯಂ. ನಾನೇನು ಸ್ವತಃ ವಜ್ರಾಯುಧ ಹಿಡಿದು ಇಂದ್ರ ಇಳಿದು ಬಂದರೂ ಕೂಡ ನಿನ್ನನ್ನು ಇದರಿಂದ ತಡೆಯೋಕ್ಕಾಗತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಅಂದರೆ ನೀನು ಹೋಗೋದನ್ನು ತಡೆಯೋಕ್ಕಾಗತ್ತೆ ಅಂತ ನನಗನ್ನಿಸ್ತಾ ಇಲ್ಲ ಅಂತ ಕೃತವರ್ಮ ಹಂಗೆ ಹೇಳ್ತಾರೆ. ಕೃಪರ್ ಹೇಳ್ತಾರೆ. ನಿನ್ನ ಬದಲಾಯಿಸೋಕ್ಕಾಗಲ್ಲ ಅಂತ ಗೊತ್ತಾಯಿತು, ನೀನು ನಿರ್ಣಯಿಸಿ ಬಿಟ್ಟಿದ್ದಿ ಅಂತ. ಹಾಗಾಗಿ ಅನುಯಾಸ್ಯಾಮಹೇತ್ವ ಅಂತೂ ಪ್ರಭಾತೆ ಸಹಿತ ಉಭೌ. ಹಾಗಾಗಿ ನಿನ್ನ ಇದಕ್ಕೆ ನಾವು ಒಪ್ಕೋತೀವಿ, ನಿನ್ನ ನಿರ್ಣಯವನ್ನೇ ನಾವು ಒಪ್ಕೋತೀವಿ. ನಾನು ಒಪ್ಕೋತೀನಿ, ಕೃತವರ್ಮನೂ ಒಪ್ಕೋತಾನೆ, ಇಬ್ಬರು ಒಪ್ಕೋತೀವಿ. ನಿನ್ನನ್ನೇ ಅನುಸರಿಸ್ತೀವಿ ನಾವು. ಅನುಯಾಸ್ಯಾವಹೆ. ಈಗ ಅಲ್ಲಿ 3 ಜನರಲ್ಲಿ ಇವನು ಸಣ್ಣವನು ಎಲ್ಲ ದೃಷ್ಟಿಯಿಂದ, ವಯಸ್ಸಿನಿಂದಲೂ ಇವನು ಸಣ್ಣವನು. ಕೃಪರು ವೃದ್ಧರು, ಕೃತವರ್ಮ ಪ್ರೌಢ ವಯಸ್ಕ ಅಂತ ಕರಿಬೇಕು. ಅಥವಾ ಇವನಿಗಿಂತ ಒಂದು ಸ್ವಲ್ಪ ದೊಡ್ಡವನವನು, ಇವನು ಸಣ್ಣವನು. ಹಾಗಿದ್ದರೂ ಅನುಯಾಸ್ಯಾಮಹೇತ್ವ ಅಂತ ನಿನ್ನನ್ನೇ ನಾವು ಅನುಸರಿಸ್ತೇವೆ. ಅಂದರೆ ನೀನು ಹೇಳ್ದಂಗೆ ಮಾಡ್ತೀವಿ. ಆದರೆ ಅರ್ಧರಾತ್ರೋ ವಿಶ್ರಮಸ್ವ ವಿಮುಕ್ತ ಕವಚಧ್ವಜ. ಈ ರಾತ್ರಿ ವಿಶ್ರಾಂತಿ ಮಾಡು, ಬೆಳಗ್ಗೆ ನೋಡ್ಕೊಳ್ಳೋಣ. ಈಗ ಬೆಳಗ್ಗೆ ಧೃತರಾಷ್ಟ್ರನ್ನ ಕೇಳಿ ನಿರ್ಣಯಿಸಬೇಕು ಅನ್ನುವ ತನ್ನ ನಿರ್ಣಯದಿಂದ ಕೃಪರು ವಾಪಸ್ ಬಂದರು. ಈಗ ಅಶ್ವತ್ಥಾಮ ಇಷ್ಟು ಹೇಳಿದ್ಮೇಲೆ ಬೆಳಗ್ಗೆ ಬರ್ತೀವಿ ನಿನ್ನ ಜೊತೆಗೆ, ಈಗ ಬೇಡ. ವಿಮುಕ್ತ ಕವಚಧ್ವಜ, ನೀನು ಕಟ್ಟಿಕೊಂಡ ಕವಚ, ರಥಕ್ಕೆ ಕಟ್ಟಿದ ಧ್ವಜ ಎಲ್ಲ ಇಳಿಸು ಅಂತ. ಅಂದರೆ ಅವನು ಸಿದ್ಧನಾಗೆ ಕೂತ್ಕೊಂಡಿದ್ದಾನೆ, ಬಿಚ್ಚಿಯೇ ಇಲ್ಲ ಅಂತ ಅವನು. ರಥ ಏರಿ ಹೋಗೋಣ, 3 ಜನ ಸೇರಿ ಯುದ್ಧ ಮಾಡೋಣ.
ನಾವಿಬ್ಬರೂ ನಿನ್ನ ಜೊತೆಗಿದ್ದಾಗ ಅವಾಭ್ಯಾಂ ಸಹಿತ ಶತ್ರುನ್ ಶ್ವೋಸಿ ಹಂತ ಸಮಾಗಮ, ನಾಳೆ ಖಂಡಿತ ನಿನಗೆ ಅವರನ್ನು ಸಂಹಾರ ಮಾಡೋಕ್ಕಾಗತ್ತೆ. ಹಾಗಾಗಿ ಪಾಂಚಾಲಾನ್ ಸಪದಾನುಗಾನ್, ಪಾಂಚಾಲರು ಮತ್ತು ಅವರ ಎಲ್ಲ ಹಿಂಬಾಲಕರನ್ನು ನಾಳೆ ಕೊಲ್ಲಬಹುದಂತೆ. ಇವ್ರ ಮಾತನಲ್ಲೂ ಮತ್ತು ಪಾಂಡವರಿಲ್ಲ. ನಿನಗೆ ಆ ಶಕ್ತಿ ಇದೆ, ಶಕ್ತಸ್ತ್ವಮಸಿ ವಿಕ್ರಾಂತಂ. ಅಂದರೆ ನಿನ್ನ ಪರಾಕ್ರಮ ಎಂಥದ್ದು ಅಂದರೆ ಪಾಂಚಾಲರೆಲ್ಲರನ್ನೂ ನಾಶ ಮಾಡುವಂತಹ ಶಕ್ತಿ ನಿನ್ನಲ್ಲಿ ಇದೆ. ಹಾಗಾಗಿ ರಾತ್ರಿ ನಿದ್ರೆ ಮಾಡಬೇಕು ನೀನು, ರಾತ್ರಿ ಎದ್ದು ಹೋಗಬೇಕಾಗಿಲ್ಲ. ಪಾಂಚಾಲರನ್ನು ಕೊಲ್ಲುವ ಸಾಮರ್ಥ್ಯ ನಿನಗೆ ಇರೋದರಿಂದಾಗಿ ರಾತ್ರಿಯೇ ಬೇಕು ಅಂತಿಲ್ಲ. ನ್ಯಾಯಯುತವಾಗಿ ಹಗಲೇ ಯುದ್ಧ ಮಾಡೋಣ. ನಿನಗೆ ಸಾಮರ್ಥ್ಯ ಇಲ್ಲದೇ ಇದ್ದಿದ್ದರೆ ರಾತ್ರಿ ಹೋಗಬೇಕಾಗಿತ್ತು, ನೀನು ಕದ್ಯಾಕೆ ಹೋಗಬೇಕು ನೀನು ಅನ್ನೋ ಅರ್ಥದಲ್ಲಿ. ಚಿರಂತೆ ಜಾಗೃತ ಸ್ಥಾತ, ಬಹಳ ದಿನದಿಂದ ನಿದ್ದೆ ಮಾಡಿಲ್ಲ ನೀನು, ಮಗು ಅಂತ ಕರೀತಾರೆ. ಬಹಳ ಕಾಲದಿಂದ ನಿದ್ದೆ ಮಾಡಿಲ್ಲ ನೀನು ಮಗು. ಹಾಗಾಗಿ ಇವತ್ತು ರಾತ್ರಿ ನಿರಾತಂಕವಾಗಿ ನಿದ್ರೆ ಮಾಡು, ವಿಶ್ರಾಂತಿ ಸಿಗತ್ತೆ, ನಿದ್ರೆಯೂ ಆಗತ್ತೆ. ಸ್ವಸ್ಥ ಚಿತ್ತಶ್ಚ ಮಾನದ, ವಿಶ್ರಾಂತಿ ನಿದ್ರೆ ಎರಡೂ ಚೆನ್ನಾಗಿ ಆದರೆ ಮನಸ್ಸು ಅನ್ನೋದು ಸ್ವಸ್ಥವಾಗತ್ತೆ. ಆಗ ಶತ್ರುಗಳನ್ನು ಸಂಹಾರ ಮಾಡೋದು ಇನ್ನಷ್ಟು ಸುಲಭ ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ಹೋಗೋಣ, ಬಟ್ ಬೆಳಗ್ಗೆ ಹೋಗೋಣ. ಬೆಳಗ್ಗೆ ಹೋಗೋಣ. ನಿನ್ನಲ್ಲಿ ಬೇಕಾದಷ್ಟು ದಿವ್ಯಾಸ್ತ್ರಗಳಿವೆ, ನನ್ನಲ್ಲೂ ದಿವ್ಯಾಸ್ತ್ರಗಳಿವೆ. ಕೃತವರ್ಮ ಕೂಡ ಯುದ್ಧ ಕುಶಲ, ಅದರಲ್ಲೂ ಅದೆಷ್ಟೋ ಯುದ್ಧಗಳನ್ನು ಮಾಡಿದವನು ಅವನು. ಅಂದರೆ ಇವರಿಬ್ಬರಿಗಿಂತ ಭಾಳ ಹೆಚ್ಚು ಯುದ್ಧಗಳನ್ನು ಮಾಡಿದವನು ಕೃತವರ್ಮ. ಯಾಕೆಂದರೆ ಇವರಿಗೆ ಯುದ್ಧದ ಸಂದರ್ಭವೇ ಇಲ್ಲ. ಅವ್ರು ಯಾದವರ ಹಾಗಲ್ಲ. ಅವರು ಅಂದರೆ ಆ ಯಾದವರ ಪರಿಸ್ಥಿತಿ ಕೃಷ್ಣ ಬರುವವರೆಗೆ ಹೇಗಿತ್ತು ಅಂದರೆ ಅದೊಂಥರ ಇಸ್ರೇಲಿಗರ ಪರಿಸ್ಥಿತಿ ಇದ್ದಂಗಿತ್ತು. ಅಂದರೆ ಅವರನ್ನು ಸುತ್ತ ಇದ್ದವ್ರು ಬಡಿತಾನೇ ಇದ್ದರು, ಅವರೆಲ್ಲರ ಜೊತೆಗೆ ಯುದ್ಧ ಮಾಡ್ಕೊಂಡೇ ಬದುಕಬೇಕಾಗಿತ್ತು. ಕೃಷ್ಣ ಬಂದ ಮೇಲೆ ಅವರನ್ನು ಸುರಕ್ಷಿತವಾಗಿಸಿದ್ದು. ಹಾಗಾಗಿ ಅವರಲ್ಲಿ ಎಲ್ಲರೂ ವೀರರು, ಯಾದವರಲ್ಲಿ ಒಬ್ಬ ವೀರ ಅಲ್ಲ, ಯಾದವರಲ್ಲಿ ಎಲ್ಲರೂ ಮಹಾವೀರರು. ಹಾಗಾಗಿ ಕೃತವರ್ಮನಿಗೆ ಸಾಕಷ್ಟು ಯುದ್ಧಗಳನ್ನು ಮಾಡಿ ಅಭ್ಯಾಸ ಇದೆ. ನಾವು 3 ಜನ ಒಟ್ಟಾಗಿ ಹೋದರೆ ಪಾಂಚಾಲರೇನು, ದೇವತೆಗಳು ಬಂದರೂ ನಮ್ಮನ್ನು ತಡೆಯೋಕ್ಕಾಗಲ್ಲ. ಹೋಗಿ ಯುದ್ಧ ಮಾಡೋಣ. ಯುದ್ಧ ಮಾಡಿ ಗೆದ್ದರೆ ನಮ್ಮ 3 ಜನಕ್ಕೂ ಕೃತಕೃತ್ಯತೆ ಇಲ್ವಾ, ವೀರ ಸ್ವರ್ಗ ಅಂತೂ ಸಿಗತ್ತೆ ನಮಗೆ. ನಿವರ್ತಿಷ್ಯಾಮಹೇ ಸರ್ವೇ ಹತಾವ ಸ್ವರ್ಗಗ ವಯಂ, ವೀರ ಸ್ವರ್ಗ ಸೇರೋಣ ನಾವು ಅಂತ. ಇದರಲ್ಲಿ ಕೃಪರು ಅಶ್ವತ್ಥಾಮ ಇಬ್ಬರು ಚಿರಂಜೀವಿಗಳು, ಕೃಪರು ಅವರಿಬ್ಬರು. ಆದರೆ ಅವರಿಬ್ಬರ ಮಾತುಗಳಲ್ಲಿ ಆ ಪ್ರಸ್ತಾಪವೇ ಎಲ್ಲೂ ಬರೋದಿಲ್ಲ. ಅದರ ಅರ್ಥ ಅವರಿಗೆ ಅದು ಗೊತ್ತಿಲ್ಲ, ಅವರು ಚಿರಂಜೀವಿಗಳು ಅಂತನ್ನೋದು ಅದರ ಅನಂತರ ಅವರಿಗೆ ಆ ಸಿದ್ಧಿ ಸಿಕ್ಕಿರಬೇಕು. ಇಲ್ಲ ಅವರು ಚಿರಂಜೀವಿಗಳನ್ನೋದು ಅವರಿಬ್ಬರಿಗೆ ಗೊತ್ತಿಲ್ಲದೆ ಇದ್ದಿರಬೇಕು, ಏನೋ ಒಂದಾಗಿದೆ. ಅವ್ರು ಯಾಕೆ ಚಿರಂಜೀವಿಗಳಾದರು, ಯಾವಾಗ ಚಿರಂಜೀವಿಗಳಾದರು ಅನ್ನೋದು ಮಹಾಭಾರತದಲ್ಲಿ ಗೊತ್ತಾಗೋಲ್ಲ. ಕೃಪರು ಕೂಡ ಚಿರಂಜೀವಿಗಳು ಆಗೋದು ಪ್ರಸಂಗ ಬರುತ್ತಾ? ಕಥೆಯಲ್ಲೂ ಇಲ್ಲ. ಆದರೆ ಹೇಳುವಾಗ 7 ಜನ ಚಿರಂಜೀವಿಗಳ ಹೆಸರು ಹೇಳುವಾಗ ಕೃಪರದ್ದು ಬರುತ್ತೆ. ಕೃಪರು ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ ವಿಭೀಷಣ ಕೃಪ ಪರಶುರಾಮಶ್ಚ. ಅಶ್ವತ್ಥಾಮ, ಬಲಿ, ವ್ಯಾಸರು, ವಿಭೀಷಣ, ಕೃಪರು ಮತ್ತು ಪರಶುರಾಮ, ಎಷ್ಟು ಜನ. ಚಿರ ಅಂದರೆ ಬಹುಕಾಲ ಅಂತ, ಬಹುಕಾಲ ಬದುಕುವವರು ಅಂತ, ಸಾವೇ ಇಲ್ಲದಿದ್ದವರು ಅಂತಲ್ಲ. ಉಳಿದವರಿಗಿಂತ ಹೆಚ್ಚು ಕಾಲ ಬದುಕ್ತಾರೆ ಅವರಷ್ಟು ಜನ ಅಂತ. ಅವ್ರು ಕೃಪರು ಬದುಕಿದ್ದಿದೆಯಾ ಅಂದರೆ ಇದ್ದಾರೆ, ಇದರಲ್ಲಂತೂ ಕೊನೆವರೆಗೂ ಇದ್ದಾರೆ ಅವರು. ಮಹಾಭಾರತ ಮುಗಿಯುವವರೆಗೂ ಕೃಪರಿದ್ದಾರೆ. ಅಂದರೆ ಪಾಂಡವರ ಮರಿಮೊಮ್ಮಗನ ಕಾಲದವರೆಗೂ ಕೃಪರಿದ್ದಾರೆ. ಹೌದಾ? ಯಾಕೆ ಅಂತಂದರೆ ಈಗ ಅಂದರೆ ಅವ್ರ ಜೀವನ, ಅವರ ಸಾಧನೆ ನೋಡಿದರೆ ಎಲ್ಲರೂ ಬೇರೆ ಬೇರೆ ಇದ್ದಾರೆ. ಕೃಪರೇ ಬೇರೆ, ಪರಶುರಾಮನೇ ಬೇರೆ, ಎಲ್ಲ ಬೇರೆ. ಬಲಿ ಇದ್ದಿದ್ದು ಯಾವಾಗಲೋ, ವಿಭೀಷಣ ಇದ್ದಿದ್ದು ಯಾವಾಗಲೋ. ಬಲಿ ಕೃತಯುಗದವನು, ವಿಭೀಷಣ ದ್ವಾಪರ ಯುಗದವನು, ಪರಶುರಾಮನು ಆ ಯುಗದಿಂದ ಬಂದವನು. ಎಲ್ಲರೂ ಬೇರೆ ಬೇರೆ ಯುಗದವರೇ, ಬೇರೆ ಬೇರೆ ಯುಗದವರು. ಮತ್ತು ಅವರು ಹನುಮಂತ, ಅವ್ರನ್ನ ಒಂದೇ ಬ್ರಾಕೆಟಲ್ಲಿ ಹಾಕೋಕ್ಕಾಗಲ್ಲ. ಇಲ್ಲ, ಇವ್ರಿಗೆ ಸಂಬಂಧವೇ ಇಲ್ಲ. ಅವರವರು ಭೇಟಿನೂ ಮಾಡಿರೋಲ್ಲ. ಅಲ್ಲ, ಅಂದರೆ ಈ ಚಿರಂಜೀವಿಗಳು ಅನ್ನೋದಕ್ಕೆ ಅದಕ್ಕೊಂದು ಸಾಧನೆ ಮಾಡಿರಬೇಕು, ಅಥವಾ ಅದಕ್ಕೊಂದು ಮಹಾತ್ಮೆ ಇರಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಬೇರೆ ಬೇರೆ ಥರ ಏಕರೂಪ ಅಲ್ಲ. ಸೊ ಹೀಗಾಗಿ ನೀವು ಹೇಳಿದಾಗೆ ಬಹುಶಃ ಬಹುಕಾಲ ಬಾಳುವಂಥವ್ರು ಅಂತ. ಅಷ್ಟೇ. ಚಿರಂಜೀವಿ ಅನ್ನೋದು ಬಹುಕಾಲ ಬಾಳುವವರು ಅಂತ ಮಾತ್ರ. ಈಗ ಬಲಿ ಅಂದರೆ ಅವನೊಬ್ಬ ವಿಷ್ಣು ಭಕ್ತನಾಗಿ ಪ್ರಸಿದ್ಧ ಆಗಿದ್ದಾನೆ. ವಿಭೀಷಣನು ಕೂಡ ವಿಷ್ಣು ಭಕ್ತನಾಗಿ ಪ್ರಸಿದ್ಧನಾಗಿದ್ದಾನೆ. ರಾಮ ಆ ಥರದವನು. ನೀವು ಕೃಪಾ ಅಶ್ವತ್ಥಾಮರಿಗೆ ಅಂಥದ್ದು ಏನೂ ಕಾಣಿಸೋದಿಲ್ಲ. ವೀರರು ಶೂರರು ಅದೆಲ್ಲ ಹೌದು, ಇಂಥದ್ದೇನೂ ಕಾಣಿಸೋದಿಲ್ಲ. ಪರಶುರಾಮ ಅವತಾರಿ, ವಿಷ್ಣುವಿನ ಅವತಾರ ಅಂತ ಕಾಣಿಸಿದ್ದು. ಆದರೆ ಇವರು ಒಬ್ಬೊಬ್ಬರ ಸಾಧನೆ ಸಾಮರ್ಥ್ಯ ಅವರು ಮಾಡಿದ ನೋಡಿದಾಗ ಅಸಮಾನವಾದ ಅಂಶ ಇಲ್ಲ ಅಲ್ಲಿ. ಸಾಧನೆಯಲ್ಲೂ ಸಮಾನವಾದ ಅಂಶಗಳಿಲ್ಲ ಅಂತ.
ಅದರಲ್ಲೂ ಇವರೆಲ್ಲ ಭಾಳ ಸಣ್ಣ ಅಂತಲೇ ಅನಿಸ್ಬಿಡ್ತಾರೆ. ಕೃಪಾ ಮತ್ತು ಅಶ್ವತ್ಥಾಮ ಇಬ್ಬರು ಕರೆಕ್ಟ್. ವಿಭೂಷಣ ಕೂಡ ಬೇರೆನೆ ಬೇರೆನೆ ಅಲ್ವಾ? ಇದು ಎಲ್ಲಿ ಬರುತ್ತೆ ಸರ್ ಈ ಥರ ಇವರು ಇಷ್ಟು ಜನ ಚಿರಂಜೀವಿಗಳು ಅನ್ನೋದು? ಪುರಾಣಗಳಲ್ಲಿ ಉಲ್ಲೇಖಗಳು ಬರ್ತಾ ಹೋಗುತ್ತೆ. ಅದು ಇವೆಲ್ಲವೂ ಸಿಗೋದೆಲ್ಲಿ ಅಂದರೆ 18 ಪುರಾಣ 18 ಉಪಪುರಾಣಗಳಲ್ಲಿ ಎಲ್ಲೆಲ್ಲೋ ಯಾರ್ಯಾರೋ ಏನೋ ಮಾತನಾಡುವಾಗ ಇಲ್ಲೆಲ್ಲ ಬರುತ್ತಲ್ಲ, ಸಂಭಾಷಣೆ ಸಂವಾದ ಇನ್ನೇನು ಮಾಡುವಾಗ ಯಾವುದ್ಯಾವುದೋ ವಿಷಯಗಳು ಬರ್ತಾ ಹೋಗಿರುತ್ತೆ. ಇಷ್ಟು ಹೇಳಿದರು ಕೃಪರು, ನಾಳೆ ನಾವು ಬರ್ತೀವಿ ನಿನ್ನ ಜೊತೆಗೆ, ನಾವು ಯುದ್ಧ ಮಾಡೋಣ ಅಂತ. ಏವ ಮುಕ್ತಸ್ತತೋ ದ್ರೌಣಿರ್ ಮಾತುಲೇನ ಹಿತಂ ವಚಃ. ಮಾತುಲ ಅಂದರೆ ಸೋದರ ಮಾವ ಹಿತದ ಮಾತನ್ನು ಆಡಿದ್ದ. ಆದರೆ ಅಶ್ವತ್ಥಾಮ ಅದನ್ನು ಸ್ವೀಕಾರ ಮಾಡಲಿಲ್ಲ. ಕ್ರೋಧಾದುದ್ಧೃತ್ಯ ಲೋಚನೆ, ಸಿಟ್ಟಿನಿಂದ ಕಣ್ಣನ್ನು ದೊಡ್ಡದಾಗಿಸಿಕೊಂಡು ಹೇಳ್ತಾನಂತೆ. ಆತುರಸ್ಯ ಕುತೋ ನಿದ್ರಾ ನರಸ್ಯಾಮರ್ಷಿತಸ್ಯ ಚ. ಈ ಸಿಟ್ಟು ಇಂತಹ ಭಾವಗಳೆಲ್ಲ ಇರುತ್ತಲ್ಲ, ನಿದ್ದೆಯಲ್ಲಿಂದ ಬರುತ್ತೆ ಅಂತ ಕೇಳುತ್ತಾನೆ. ನಿದ್ದೆ ಬರಲ್ವಲ್ಲ, ಯಾವುದೇ ಭಾವ ಬಹಳ ಹೆಚ್ಚು ನಮ್ಮಲ್ಲಿ ಆಡ್ತಾ ಇದ್ದಾಗ ಮನಸ್ಸಿನಲ್ಲಿ ನಿದ್ದೆ ಬರೋಲ್ಲ. ಅದು ಖುಷಿ ಇದ್ದಾಗಲೂ ನಿದ್ದೆ ಬರೋಲ್ಲ, ಅದು ನೋವಿದ್ದಾಗಲೂ ನಿದ್ದೆ ಬರೋಲ್ಲ, ಸಿಟ್ಟಿದ್ದಾಗಲೂ ನಿದ್ದೆ ಬರೋಲ್ಲ ನಮಗೆ. ಅಂದರೆ ತುಂಬ ಇದ್ದಾಗ, ಈ ತುಂಬ ಸಂತೋಷ ದಿವಸ ಇರುತ್ತಲ್ಲ, ಅವತ್ತು ಎಷ್ಟೊತ್ತಾದರೂ ನಿದ್ದೆ ಬರೋಲ್ಲ, ಬೆಳಗ್ಗೆ ತನಕ ಕೂತ್ಕೋತೀವಿ ಇಲ್ವಾ? ಹಾಗೆ ನನಗೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾನೆ ಅವನು. ಅರ್ಥಾನ್ ಚಿಂತೆಯತಶ್ಚಾಪಿ ಕಾಮಯಾನಸ್ಯ ವಾ ಪುನಃ. ಯಾವುದೋ ಒಂದು ಯೋಚನೆಯಲ್ಲಿದ್ದರೆ ಅವನು, ಏನೋ ಒಂದು ಆಗಬೇಕು ಅಂತ ಇದೆ, ಏನೋ ಒಂದು ತಾಕಲಾಟವೋ ಅಥವಾ ಏನೋ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ತುಂಬ ಅದೇ ತುಂಬಿಕೊಂಡಿದ್ರೆ ನಿದ್ದೆ ಬರೋಲ್ಲ ಅಂತ. ನಿದ್ದೆ ಬಾರದೆ ಹೊರಳಾಡ್ತೀವಲ್ಲ ನಾವು ಅಂಥದ್ದೆಲ್ಲ ಇದ್ದಾಗ. ನನಗಿದೆಲ್ಲವೂ ಆಗಿದೆ ಅಂತ, ನನಗೆ ಸಿಟ್ಟು ಇದೆ, ನನಗೇನೋ ಆಗಬೇಕಾಗಿದೆ, ನನಗೆ ಆ ಕೆಲಸ ಏನು ಅಂತ ಗೊತ್ತಿದೆ, ಕೆಲಸವನ್ನು ನಾನು ಜಾರಿಗೆ ತರಬೇಕಾಗಿದೆ, ಇದೆಲ್ಲ ಇರುವಾಗ ನನಗೆ ನಿದ್ದೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ 4 ಇದೆ ಅಂತ. ಅಂದರೆ ಈ 4 ಕಾರಣಗಳು, ಒಂದು ಆತುರ ಅಂದರೆ ರೋಗಿಯಾಗಿದ್ದಾಗ, ಇನ್ನೊಂದು ಯಾವುದೋ ಒಂದು ತೀವ್ರವಾದ ಭಾವ ಇದ್ದಾಗ, ಇನ್ನೊಂದು ಏನೋ ಒಂದು ಮಾಡಬೇಕಾಗಿದೆ ಅದನ್ನು ಜಾರಿಗೆ ತರಬೇಕು ಅಂತ ಇದ್ದಾಗ, ಇನ್ನೇನೋ ಒಂದು ಬೇಕೇ ಬೇಕು ಅನ್ನುವ ಒಂದು ಆಸೆ ಪ್ರಬಲವಾಗಿದ್ದಾಗ, ಈ 4 ಇದ್ದಾಗ ನಿದ್ದೆ ಬರೋದಿಲ್ಲ ಅಂತ ಲೆಕ್ಕ ಕೊಟ್ಟ ಅವನು. ನನಗೆ 4 ಇದೆ ಅಂತ ಹೇಳ್ತಾನೆ ಅವನು. ತಂದೆಯನ್ನು ಕಣ್ಣೆದುರು ಕೊಂದಿರೋದು ಅಂತ ಇದೆಯಲ್ಲ, ಇದಕ್ಕಿಂತ ಇನ್ನೊಂದು ದುಃಖ ಇದೆಯಾ ಪ್ರಪಂಚದಲ್ಲಿ ಅಂತ ಕೇಳ್ತಾನೆ. ನಿದ್ದೆಯಲ್ಲಿಂದ ಮಾಡಲಿ ಅಂತ. ಕೊಂದಿದ್ಯಾರು? ದುಷ್ಟರು. ಕಣ್ಣೆದುರಿಗೆ ದುಷ್ಟರು ಹಾಗೆ ಕೊಂದರು ಅನ್ನೋದು ತನ್ಮೇ ಮರ್ಮಾಣಿ ಕೃಂತತಿ, ನನ್ನ ಮರ್ಮಸ್ಥಾನಗಳನ್ನು ಅದು ಕತ್ತರಿಸ್ತಾ ಇದೆ ಅಂತ. ಅಂದರೆ ಕ್ಷಣ ಕ್ಷಣ ಸಾಯ್ತಾ ಇದ್ದೀನಿ ನಾನು ಅದರಿಂದಾಗಿ ಅಂತ. ಪಾಂಚಾಲರು ಎಷ್ಟು ಬಾರಿ ದ್ರೋಣೋ ಹತಃ ಅಂತ ಕೂಗಿದರು ಅಂತ. ದ್ರೋಣಸತ್ತ ಅಂತ ಕಥಂ ಹಿ ಮಾದೃಶೋ ಲೋಕೆ ಮುಹೂರ್ತಮಪಿ ಜೀವತಿ ಅಂಥ ಆ ಮಾತನ್ನು ಕೇಳಿದ ಮೇಲೆ ನನ್ನಂಥವನು ಒಂದು ಕ್ಷಣ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಬದುಕಿದ್ದೀನಿ, ನಿದ್ರೆ ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಕೇಳ್ತಾನೆ. ಹಾಗಾಗಿ ನನಗೆ ನಿದ್ದೆಯ ಆಸೆ ಇಲ್ಲ, ಬದುಕುವ ಆಸೆ ಕೂಡ ಇಲ್ಲ ಅಂತ. ದೃಷ್ಟದ್ಯುಮ್ನ ಮಹತ್ವಾಜವು ನಾಹಂ ಜೀವಿತು ಮುತ್ಸಹೆ. ದೃಷ್ಟದ್ಯುಮ್ನನ್ನು ಕೊಲ್ಲದೆ ಬದುಕಿನ ಆಸೆ ಕೂಡ ಉಳಿದಿಲ್ಲ ನನಗೆ. ಅವನನ್ನು ಕೊಲ್ಲೋಕ್ಕಾಗತ್ತೆ, ಕೊಲ್ತೀನಿ ಅಂತಂದ್ರೆ ಮಾತ್ರ ನನಗೆ ಈ ಜೀವನ ಬೇಕು, ಇಲ್ಲಾಂದರೆ ಜೀವನವೇ ಬೇಡ ನನಗೆ ಅಂತ ಮಾತಾಡುತ್ತಾನೆ. ಇನ್ನು ದುರ್ಯೋಧನನ ಆ ಪರಿಸ್ಥಿತಿಯಲ್ಲಿ ನೋಡಿದ್ನಲ್ಲ, ಅದು ನನ್ನನ್ನು ಕಾಡ್ತಾ ಇದೆ. ಅವನ ವಿಲಾಪ ಇದೆಯಲ್ಲ, ದುರ್ಯೋಧನನ ವಿಲಾಪದ ಮಾತುಗಳಿವೆಯಲ್ಲ, ವಿಲಾಪೋ ಭಗ್ನ ಸಕ್ತಸ್ಯ ಯಸ್ತು ರಾಜ್ಞೋಮಯ ಶ್ರುತಃ. ಅಂದರೆ ಸೊಂಟ ಮುರಿದು ಬಿದ್ದು ಅವನು ವಿಲಾಪ ಮಾಡ್ತಾ ಇದ್ನಲ್ಲ, ನನ್ನ ಹೃದಯದಿಂದ ಹೊರಗೆ ಹೋಗ್ತಾ ಇಲ್ಲ ಅಂತದು. ಎಂಥ ಕ್ರೂರಿಯಾದರೂ ಕೂಡ ಸಪನರ್ ಹೃದಯಂ ಕಸ್ಯ ಕ್ರೂರಸ್ಯಾಪಿನ ನಿರ್ದಹೇ. ದುರ್ಯೋಧನನ ಆ ಅವಸ್ಥೆಯನ್ನು ನೋಡಿದವನು ಎಂಥ ಕ್ರೂರಿಯಾದರೂ ಅದು ಅವನ ಹೃದಯವನ್ನು ಸುಡುತ್ತೆ, ಆಗಿದೆ ಅದು ಅಂತ. ಅವನು ಎಂಥ ಕ್ರೂರಿಯಾಗಿದ್ದರೂ ಕೂಡ ಅವನ ಕಣ್ಣಲ್ಲಿ ನೀರು ಬರುತ್ತೆ ದುರ್ಯೋಧನನ ಅವಸ್ಥೆಯನ್ನು ಕಂಡಾಗ. ಕಸ್ಯ ಹ್ಯಕರುಣಸ್ಯಾಪಿ ನೇತ್ರಾಭ್ಯಾಮಶ್ರುನಾವೃದೇತ್. ಅಂದರೆ ಅವನಿಗೆ ಕರುಣೆಯ ಲವಲೇಶವೂ ಅವನಲ್ಲಿಲ್ಲದೆ ಇದ್ದರು. ಆ ತರಹದಲ್ಲಿ ದುರ್ಯೋಧನ ಬಿದ್ದು ವಿಲಾಪ ಮಾಡೋದನ್ನು ಕಂಡಾಗ ಅವನು ಕಣ್ಣೀರು ಹರಿಸ್ತಾನೆ. ಅವನ ಮಾತುಗಳನ್ನು ಕೇಳಿದಾಗಲೂ ಕಣ್ಣೀರು ಹರಿಸ್ತಾನೆ. ಇಷ್ಟೆಲ್ಲ ಆಗಿ ನನ್ನ ತಂದೆಯನ್ನು ಹೀಗೆ ಕೊಂದು ಪ್ರಭು ಹಾಗೆ ಬಿದ್ದು ನಮ್ಮ ಶತ್ರು ಪಕ್ಷ ಬದುಕಿಕೊಂಡಿದೆ, ಅದು ನನ್ನನ್ನು ಇನ್ನೂ ಹೆಚ್ಚು ಹೆಚ್ಚು ಸಿಟ್ಟಾಗುವಂತೆ ಮಾಡುತ್ತೆ ಅಂತ. ನಾನು ಬದುಕಿದ್ದೀನಿ, ನನ್ನ ಅತ್ಯಂತ ಪ್ರೀತಿಪಾತ್ರರಿಗೆ ಹೀಗಾಗಿದೆ, ಮತ್ತು ಇದಕ್ಕೆ ಯಾರು ಕಾರಣವೋ ಅವರು ಬದುಕಿದ್ದಾರೆ, ಏನಾಗುತ್ತೆ ನನ್ನ ಪರಿಸ್ಥಿತಿ ಅಂತ ಕೇಳ್ತಾನೆ. ನಿದ್ದೆ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಅವನದ್ದು. ಏಕಾಗ್ರ ಮನಸ್ಸೋ ಮೇದ್ಯ ಕುತೋ ನಿದ್ರಾ ಕುತಃ ಸುಖಂ. ನನ್ನ ಮನಸ್ಸಿನಲ್ಲಿ ಇರೋದು ಒಂದೇ ಅಂತ, ಏಕಾಗ್ರ ಮನಸ್ಸು ನನ್ನದು ಅಂತ.
ಏಕಾಗ್ರತೆ ಅಂತ ಹೇಳ್ತೀವಲ್ಲ, ಏಕಾಗ್ರತೆ ಅಂದರೆ ಒಂದರ ಮೇಲೆ ಮನಸ್ಸು ನಿಲ್ಲಬೇಕು, ಆಚೆ ಈಚೆ ಹೋಗಬಾರ್ದು, ಅದು ಏಕಾಗ್ರತೆ. ನನಗಿರೋದು ಈಗ ಏಕಾಗ್ರತೆ ಅಂತ, ಅದು ಒಂದನ್ನು ಹೊರತುಪಡಿಸಿ ಇನ್ನೇನು ನನ್ನ ಮನಸ್ಸಿನಲ್ಲಿಲ್ಲ. ಕುತೋ ನಿದ್ರಾ ಕುತಃ ಸುಖಂ, ನಿದ್ರೆ ಎಲ್ಲಿಂದ ಬರಬೇಕು, ಎಲ್ಲಿಂದ ಸುಖ ಪಡಲಿ ನಾನು? ಈ ಕಾರ್ಯ ಮಾಡದಂತೆ ನನ್ನನ್ನು ನಿಯಂತ್ರಣ ಮಾಡೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ, ಪ್ರಪಂಚದಲ್ಲಿ ಇನ್ಯಾರು ನನ್ನನ್ನು ತಡೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಕೇಳ್ತಾನೆ. ನಚಾಸ್ಮಿ ಶಕ್ಯ ಸಂಯಂತುಂ ಅಸ್ಮಾತ್ ಕಾರ್ಯಾತ್ ಕಥಂಚನ ನತಂ ಪಶ್ಯಾಮಿ ಲೋಕೇಸ್ಮಿನ್ ಯೋಮಾಂ ಕಾರ್ಯಾಂ ನಿವರ್ತೇತ್. ಯಾರಿಗೆ ನನ್ನನ್ನು ತಡೆಯೋದಕ್ಕಾಗೋದಿಲ್ಲ ಅಂತ, ಯಾರಿಗೂ ನನ್ನ ತಡೆಯೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ನಿಶ್ಚಯಿಸಿದ್ದೇನೆ, ಇತಿಮೇ ನಿಶ್ಚಿತಾ ಬುದ್ಧಿ ಏಷಾ ಸಾಧುಮತಾಚಮೆ, ಹೀಗೆ ಮಾಡಬೇಕು ಇವತ್ತು ರಾತ್ರಿಯೇ ಹೋಗಿ ಅಂತ ನಾನು ನಿಶ್ಚಯಿಸಿದ್ದೇನೆ ಮತ್ತು ನನ್ನ ಪ್ರಕಾರ ಇದೇ ಸರಿ. ಏಷಾ ಸಾಧುಮತಾಚಮೆ, ನನಗೆ ಇದು ಸರಿ. ಆ ಮಾತು ಭಾಳ ಚೆನ್ನಾಗಿದೆ. ಮೇ ಸಾಧುಮತ, ನನಗಿದು ಸರಿ. ನಿಮಗೆ ಯಾರಿಗೋ ಸರಿಯಾಗತ್ತೋ ಸರಿಯಾಗಲ್ಲೋ ನನಗೆ ಸಂಬಂಧ ಇಲ್ಲ ಅಂತ, ನನ್ನ ನಿರ್ಣಯ ನನಗೆ ಸರಿ ಇದೆ. ಆ ಸ್ಪಷ್ಟತೆ ಅವನ ಮಾತು ಆರಂಭ ಮಾಡಿದಾಗಿಂದ ಇಲ್ಲಿವರೆಗೂ ಅದೇ ಇದೆ. ನೀನು ಹೇಳಿದೆಯಲ್ಲ, ನಿರಾತಂಕವಾಗಿ ಯೋಚನೆ ಇಲ್ಲದೆ ವಿಶ್ರಾಂತಿ ಮಾಡು, ನಿದ್ರೆ ಮಾಡು ಅಂತ. ಮಾಡ್ತೀನಿ ನಾನು, ವಿಶ್ರಾಂತಿ ಮಾಡಬೇಕಿದೆ, ನನಗೆ ನಿದ್ದೆ ಮಾಡಬೇಕಿದೆ. ಯಾವಾಗ ಅಂದರೆ ಅಹಂತು ಕದನಂಕೃತ್ವ ಶತ್ರುಣಾ ಮಧ್ಯ ಸೌಪ್ತಿಕೆ ತಥೋ ವಿಶ್ರಮಿತಾ ಚೈವ ಸಪ್ತಾಚ ವಿಗತಜ್ವರ. ಇವತ್ತು ಯುದ್ಧ ಮಾಡಿ ಮಲಗಿದ ನನ್ನೆಲ್ಲ ಶತ್ರುಗಳನ್ನು ಕೊಂದ ಮೇಲೆ ನಾನು ಮಲಗ್ತೀನಿ. ಇದಕ್ಕೆ ಕೃಪರು ಉತ್ತರಿಸ್ತಾರೆ. ಈಗ ರಾತ್ರಿ ಹೋಗಬೇಕಾ ಬೆಳಗ್ಗೆ ಹೋಗಬೇಕಾ ಅನ್ನೋ ಚರ್ಚೆ ತೀರ್ಮಾನ ಆಗ್ತಾ ಇಲ್ವಲ್ಲ. ಶುಶ್ರೂಷುರುಪಿ ದುರ್ಮೇಧಾಃ ಪುರುಷೋ ನಿಯತೇಂದ್ರಿಯ ನಾಲಂ ವೇದಯಿತುಂ ಕೃಷ್ಣೋ ಧರ್ಮಾರ್ಥಾವಿತಿ ಮೇ ಮತಿ. ಬೇಕಷ್ಟು ಕೇಳಿದ ಮೇಲೂ ಅಂದರೆ ಪಾಠ ಕೇಳಿದ ಮೇಲೆ ಅಂತ, ವಿದ್ಯೆಯನ್ನು ಕೇಳಿ ತಿಳಿದುಕೊಂಡ ಮೇಲೂ ಬುದ್ಧಿ ಸರಿ ಇಲ್ಲದೇ ಇದ್ದರೆ, ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೇ ಇದ್ದರೆ ಯಾವುದು ಧರ್ಮ ಯಾವುದು ಅರ್ಥ ಅನ್ನೋದು ಅವನಿಗೆ ಅರ್ಥ ಆಗೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ ಕೃಪರು. ಅಂದರೆ ಧರ್ಮ ಅರ್ಥ ಎರಡು ಗೊತ್ತಾಗಬೇಕು ಮಾಡುವ ಕ್ರಿಯೆಯಲ್ಲಿ. ಒಂದು ಕ್ರಿಯೆ ಮಾಡ್ತೀವಿ ಅಂದರೆ ಅದರಲ್ಲಿ ಧರ್ಮ ಮತ್ತು ಅರ್ಥ ಎರಡು ಇರಬೇಕು. ಧರ್ಮ ಅಂದರೆ ಇದು ಸರಿ ಇದು ತಪ್ಪು ಅಂತ ಅನ್ನೋದು, ನ್ಯಾಯ ಅನ್ಯಾಯ ಪಾಪ ಪುಣ್ಯ ಅಂತ ಇದೆಯಲ್ಲ, ಅದು ಧರ್ಮ. ಆದರೆ ಅರ್ಥ ಅಂದರೆ ಏನು ಅಂದರೆ ಅದರಿಂದ ನನಗೇನು ಪ್ರಯೋಜನ ಆಗತ್ತೆ ಅನ್ನೋದು ಅರ್ಥ. ಇದು ಸರಿಯಾ ಇದು ತಪ್ಪಾ ಅನ್ನೋದು ಗೊತ್ತಾಗಬೇಕು. ಮತ್ತು ಸರಿ ಇರಲಿ ತಪ್ಪಿರಲಿ, ಇದನ್ನು ಮಾಡಿದರೆ ನನಗೇನು ಲಾಭ ಆಗುತ್ತೆ ಅನ್ನೋದು ಒಂದು ಗೊತ್ತಾಗಬೇಕು ಅವನಿಗೆ ಅಂತ. ನನಗೆ ಲಾಭವಾಗುವ ಸರಿಯಾದದ್ದನ್ನು ಮಾಡಬೇಕು ಅಷ್ಟೇ. ಸರಿಯಾದದ್ದು 1000 ಇರ್ಬೋದು ಪ್ರಪಂಚದಲ್ಲಿ. ಮನುಷ್ಯ ಸರಿಯಾದದ್ದನ್ನೆಲ್ಲ ಮಾಡಬೇಕು ಅಂತೇನಿಲ್ಲ, ಮಾಡ್ತಾ ಹೋಗೋದು ಇಲ್ಲ. ನನಗೆ ಲಾಭ ಆಗಬೇಕು, ನನಗೇನೋ ಪ್ರಯೋಜನ ಆಗಬೇಕು, ಅದರಿಂದ ಅದು ಸರಿಯಾಗಿಯೂ ಇರಬೇಕು. ಅದನ್ನು ಮಾಡಬೇಕಿದ್ರೆ ಧರ್ಮ ಅರ್ಥ ಎರಡೂ ಈ ಕ್ರಿಯೆಯಲ್ಲಿ ಇದೆಯಾ ಅನ್ನೋದು ಅರ್ಥ ಮಾಡ್ಕೋಬೇಕು. ಯಾರಿಗೆ ಅರ್ಥ ಆಗೋಲ್ಲ ಅಂದರೆ ಪಾಠ ಕೇಳದೇ ಇರೋನಿಗೆ ಅರ್ಥ ಆಗೋಲ್ಲ ಸಹಜವಾಗಿ. ಇನ್ನು ಅಂದರೆ ವಿದ್ಯೆ ಕಲಿದೇ ಇದ್ದವನಿಗೆ, ವಿದ್ಯೆ ಅಂದರೆ ಅಕ್ಷರ ಜ್ಞಾನ ಅನ್ನೋ ಅರ್ಥದಲ್ಲ ಇಲ್ಲಿ. ಪಾಠ ಕೇಳದೇ ಇದ್ದವನಿಗೆ ಗೊತ್ತಾಗೋಲ್ಲ, ಕೆಲವೊಮ್ಮೆ ಪಾಠ ಕೇಳಿದವನಿಗೂ ಗೊತ್ತಾಗೋಲ್ಲ. ಯಾರಿಗೆ ಅಂತ ಅಂದರೆ ಅವನ ಬುದ್ಧಿಯೇ ಸರಿ ಇಲ್ಲದೇ ಇದ್ದರೆ, ಅವನ ಇಂದ್ರಿಯಗಳ ಮೇಲೆ ಅವನಿಗೆ ಹತೋಟಿ ಇಲ್ಲದೇ ಇದ್ದರೆ ಅವನಿಗೆ ಪಾಠ ಕೇಳಿದರೂ ಪ್ರಯೋಜನ ಇಲ್ಲ, ಯಾವ ಧರ್ಮಾರ್ಥಗಳು ಗೊತ್ತಾಗೋದಿಲ್ಲ ಅವನಿಗೆ. ತಥೈವ ತಾವನ್ನ ಮೇಧಾವಿ ವಿನಯಂ ಯೋ ನ ಶಕ್ಷ್ಯತಿ ನ ಚ ಕಿಂಚನ ಜಾನಾತಿ ಸೋಪಿ ಧರ್ಮಾರ್ಥ ನಿಶ್ಚಯಂ. ನೀನು ಹಾಗೆಯೇ ಇದ್ದಿ, ಮೇಧಾವಿ ನೀನು. ಆದರೆ ವಿನಯಂ ಯೋ ನ ಶಿಕ್ಷತಿ, ವಿನಯ ಇಲ್ಲ ಅಂತ. ವಿನಯ ಅಂದರೆ ವಿನಮ್ರತೆ ಅಂತ ಕನ್ನಡದಲ್ಲಿ ಬಳಕೆಯಲ್ಲಿದೆಯಲ್ಲ, ಆ ಅರ್ಥದಲ್ಲಿ ವಿನಯ ಅಂತ ಬಳಕೆ ಆಗೋಲ್ಲ ಇಲ್ಲಿ. ಆ ಅರ್ಥದಲ್ಲೂ ಕೆಲವು ಕಡೆ ಬಳಕೆ ಆಗುತ್ತೆ. ಇಲ್ಲಿ ವಿನಯ ಅಂದರೆ ನಯ ಅಂದರೆ ನೀತಿ, ನಯ ಅಂದರೆ ನೀತಿ, ವಿನಯ ಅಂದರೆ ವಿಶೇಷವಾದ ನೀತಿ ಅಂತ, ಅಂದರೆ ಸರಿಯಾದ ನೀತಿ ಅಂತ. ಈಗ ಮೇಧಾವಿಯಾಗಿದ್ದು ನೀತಿ ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವನಿಗೆ ಧರ್ಮಾರ್ಥಗಳ ನಿರ್ಣಯ ಮಾಡೋಕ್ಕಾಗೋಲ್ಲ ಅಂತ. ನೀತಿ ಗೊತ್ತಿರಬೇಕು ಅಂತ. ಸೊ ನೀವು ಕೃಪರು ಅಂದರೆ ಮೇಧಾವಿ ಆಗಿದ್ದು ಕೂಡ ನಯ ವಿನಯ ಇಲ್ಲದೆ ಇದೆ, ಅಂದರೆ ನೀತಿ ಇಲ್ಲದೆ ಇರುವಂಥವನು, ಪಾಠ ಕೇಳಿದರೂ ಅರ್ಥ ಆಗದೇ ಇರುವಂಥವನು. ಅಂದರೆ ನನಗೆ ದುರ್ಯೋಧನ ನೆನಪಿಗೆ ಬಂದ. ದುರ್ಯೋಧನ ಮೊದಲನೇ ಉದಾಹರಣೆ, ಎರಡನೇ ಉದಾಹರಣೆ ಅಶ್ವತ್ಥಾಮ ಅಂತ ಅನ್ಕೋಬೋದು ನಾವು, ಅಲ್ವಾ? ಹೌದು. ಇವನು ಒಂದ್ಸಲ ಜಾರದ, ಅವ್ನು ಜಾರ್ತಲೇ ಇದ್ದ. ಅವ್ನು ಜಾರಿರೋದ್ರಿಂದ ಎಲ್ಲರನ್ನೂ ಜಾರಿಸಿ ಇವನು ಇನ್ನೂ ಜಾರ್ತಾನೆ ಇದ್ದಾನೆ. ಸೊ ಹಾಗೆ ಮಹಾಭಾರತ ಮಾತಾಡ್ತಾ ಇದ್ವಿ. ಸೊ ಈಗ ಕೃಪರು ಇದ್ರ ಬಗ್ಗೆ ಏನು ಹೇಳ್ತಾರೆ ಮತ್ತು ಫೈನಲಿ ಕೊನೆಯದಾಗಿ ನಿರ್ಧಾರ
ಯಾವ ಥರ ಕೈಗೊಳ್ಳಲಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಸಂಚಿಕೆಗಳನ್ನ ದಯವಿಟ್ಟು ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.